ಮೋದಿ ಸರ್ಕಾರದ ಅಗ್ನಿವೀರ್ ಕಥೆ ಏನಾಗಬಹುದು? ಈ ದೇಶದ ಯುವಕರನ್ನ ನಡುದಾರಿಯಲ್ಲಿ ಕೈಬಿಡುವ ಇಂಥದ್ದೊಂದು ಯೋಜನೆಯ ಅಪಾಯದ ಬಗ್ಗೆ ಬಂದಿದ್ದ ಎಚ್ಚರಿಕೆಗಳೆಲ್ಲ ನಿಜವಾಗ್ಲಿವೆಯಾ? 4 ವರ್ಷಗಳ ಉದ್ಯೋಗದ ಬಳಿಕ ಕೆಲಸದಿಂದ ಬಿಡುಗಡೆಯಾಗಿ ಹೊರಬೀಳೋರು ತಮ್ಮೊಂದಿಗೆ ತರುವ ಲಗೇಜ್ ಅವರ ಪಾಲಿಗೆ ಮಾತ್ರವಲ್ಲ, ಸಮಾಜದ ಪಾಲಿಗೂ ನಿರುದ್ಯೋಗದ ಹೊರೆ ಕೂಡ ಆಗಿರ್ಲಿದೆಯಾ? ತಾವು ಮತ್ತೆ ನಿರುದ್ಯೋಗಿಗಳಾಗ್ತೀವಿ ಅನ್ನೋ ಭಯ ಮತ್ತು ಸಂಕಟದ ಮನಸ್ಥಿತಿನೇ ಅವರನ್ನ ಅಪಾಯಕಾರಿ ಹಾದಿಗೂ ಹಚ್ತಾ ಇದೆಯಾ? ಯೋಧರಾಗಿ ಕಾಯ್ಬೇಕಾದವರು ಕ್ರಿಮಿನಲ್ ದಾರಿಗೆ ಹೊರಳ್ತಾ ಇದ್ದಾರಾ? ಅಗ್ನಿವೀರ್ ಯೋಜನೆ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ರಾಹುಲ್ ಗಾಂಧಿ 1 ವರ್ಷದ ಹಿಂದೆ ಹೇಳಿದ್ದರ ಸತ್ಯದರ್ಶನ ಈಗಲೇ ಆಗತೊಡಗಿದ್ಯಾ? ಯುವಕರನ್ನ ಕರೆದು ಸೈನಿಕ ತರಬೇತಿ ಕೊಡ್ತೀರಿ, ಅತ್ಯಂತ ಅಲ್ಪಾವಧಿಯಲ್ಲಿ ಶಸ್ತ್ರಾಸ್ತ್ರ ತರಬೇತಿ ನೀಡಿ ಕೆಲಸಕ್ಕೆ ಸೇರಿಸಿಕೊಂಡು ಅಷ್ಟೇ ಬೇಗ ಅವರನ್ನ ಕೆಲಸದಿಂದ ಬಿಡುಗಡೆಗೊಳಿಸಿ ಮನೆಗೂ ಕಳಿಸಲಾಗತ್ತೆ. ಆಮೇಲೆ ಅವರ ಗತಿ ಏನು ಅನ್ನೋ ಪ್ರಶ್ನೆಯನ್ನ ರಾಹುಲ್ ಎತ್ತಿದ್ರು. ಈಗ ಅಗ್ನಿವೀರ್ಗಳ ಬಗ್ಗೆ ಬರ್ತಿರುವ ಸುದ್ದಿಗಳನ್ನ ನೋಡಿದ್ರೆ ನಿಜಕ್ಕೂ ಕಳವಳವಾಗತ್ತೆ. 2 ಘಟನೆಗಳನ್ನ ನಾವಿಲ್ಲಿ ಗಮನಿಸಬೇಕು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಭರಣ ಅಂಗಡಿಯಿಂದ 50 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನ ಲೂಟಿಯಾಗಿತ್ತು. ಕಳೆದ ವಾರ ನಡೆದ ಈ ಪ್ರಕರಣದ ಮುಖ್ಯ ಆರೋಪಿ ಅಗ್ನಿವೀರ್ ಯೋಧ ಆಗಿದ್ದವನು ಅಂತ ಪೊಲೀಸರು ತಿಳಿಸಿದ್ದಾರೆ. ಆತ ಪಠಾಣ್ಕೋಟ್ ನಲ್ಲಿ ಪೋಸ್ಟಿಂಗ್ ಆಗಿದ್ದವನು ಅಂತ ಹೇಳಲಾಗಿದೆ. ಇದಕ್ಕೂ ಕೆಲ ದಿನಗಳಿಗೆ ಮುಂಚೆ ಪಂಜಾಬ್ನಲ್ಲಿ ಕ್ಯಾಬ್ ಚಾಲಕನಿಗೆ ಗನ್ ತೋರಿಸಿ ದರೋಡೆ ನಡೆಸಲಾದ ಪ್ರಕರಣವೊಂದು ಸುದ್ದಿಯಾಗಿತ್ತು. ಅದರ ಆರೋಪಿ ಕೂಡ ರಜೆಯ ಮೇಲೆ ಬಂದಿದ್ದ ಅಗ್ನಿವೀರ್ ಯೋಧ ಅನ್ನೋದು ಬೆಳಕಿಗೆ ಬಂದಿದೆ. ಬಂಧಿತ ಅಗ್ನಿವೀರ್ 2022ರಲ್ಲಿ ಸೇನೆಗೆ ಸೇರಿದ್ದ ಅಂತ ಗೊತ್ತಾಗಿದೆ. ಇನ್ನು 4 ವರ್ಷಕ್ಕೆ ಸೇನೆಯಿಂದ ನಿವೃತ್ತರಾಗಲಿರುವ ಅಗ್ನಿವೀರ್ಗಳ ಅಸಲಿ ಪರಿಸ್ಥಿತಿ, ಅವರಿಗೆ ತಾವು ಕೆಲಸದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾವಿನ್ನು ಕೆಲವೇ ಸಮಯದಲ್ಲಿ ನಿರುದ್ಯೋಗಿಗಳಾಗಿ ಹೊರಬೀಳ್ತೀವಿ ಅನ್ನೋ ಆತಂಕನೇ ದೊಡ್ಡ ಭಾರವಾಗಿ ಕಾಡ್ತಿದೆಯಾ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. 4 ವರ್ಷಗಳ ಕೆಲಸ, ಅಷ್ಟರೊಳಗೆ ಜೀವನೋಪಾಯಕ್ಕೆ ಅಡ್ಡದಾರಿಯಲ್ಲಿ ಏನಾದ್ರೂ ಮಾಡ್ಕೊಂಡು ಬಿಡಬೇಕು ಅನ್ನೋ ಆತರಕ್ಕೆ ಕ್ರಿಮಿನಲ್ ಮನಸ್ಥಿತಿಗೆ ತಳ್ತಾ ಇದೆಯಾ? ಅತಂತ್ರ ಸ್ಥಿತಿಯೇ ಅವರನ್ನ ಇಂತಹ ಸಮಸ್ಯೆಗೆ ದೂಡ್ತಾ ಇದೆಯಾ? ಅಗ್ನಿವೀರ್ನಿಂದ ದೊಡ್ಡ ಸಂಖ್ಯೆಯಲ್ಲಿ ನಿವೃತ್ತರಾಗಿ ಬರೋರ ಸ್ಥಿತಿ ಇನ್ನು ಹೇಗಿರಬಹುದು? ಅವರು ಇನ್ನು ಮುಂದೆ ತಾವು ನಿರುದ್ಯೋಗಿಗಳು ಅನ್ನೋ ಸಂಕಟದ ಮನಸ್ಥಿತಿಯಲ್ಲೇ ಬರ್ತಾರೆ. ಈಗಾಗಲೇ ಅವರು ತಪ್ಪು ದಾರಿಗೆ ಹೊರಳಿ ಬಿಟ್ಟಿದ್ದಾರೆ ಮತ್ತು ಹೀಗೆ ತಪ್ಪು ದಾರಿಗೆ ಹೊರಳಿರೋದಕ್ಕೆ 4 ವರ್ಷಗಳ ಬಳಿಕ ತಮ್ಮ ಕೈಯಲ್ಲಿ ಈ ಕೆಲಸ ಇರೋದಿಲ್ಲ ಅನ್ನೋ ಅತಂತ್ರ ಭಾವನೆನೇ ಕಾರಣ ಆಗಿದ್ಯಾ? ಅಗ್ನಿವೀರ್ ಬಗ್ಗೆ ದೊಡ್ಡ ಮಾತಾಡುವ ಮೋದಿ ಸರ್ಕಾರ ಈ ಸಣ್ಣ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸದೆ ಹೋದ್ರೆ ಅಪಾಯ ಇಲ್ಲದೇ ಇಲ್ಲ. ಯಾರೋ ಕದ್ರು, ಯಾರೋ ದರೋಡೆ ಮಾಡಿದ್ರು ಅಂತ ಎಲ್ಲ ಕ್ರೈಮ್ ಘಟನೆಗಳ ಹಾಗೆ ಅಲಕ್ಷಿಸಿ ಬಿಡುವ ಸಂಗತಿ ಇವಲ್ಲ ಅಂತಾನೆ ಅನ್ಸತ್ತೆ. ಈಗಾಗಲೇ ಟೀಕೆಗಳಿರುವ ಹಾಗೆ ವಿವೇಚನೆ ಇಲ್ಲದ ಮತ್ತು ಸೇನೆಯಲ್ಲೇ ತಾರತಮ್ಯ ಭಾವನೆಗೆ ಕಾರಣವಾಗಿರುವ ಅಗ್ನಿವೀರ್ ಯೋಜನೆಯ ಅಂತಿಮ ಅಪಾಯದ ಬಗ್ಗೆ ಈಗಲಾದರೂ ಎಚ್ಚೆತ್ತುಕೊಳ್ಳುವ ಜರೂರು ಖಂಡಿತ ಇದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.